स्वागत है आपका बी न्यूज नेशन में। मैं हूं आबिद हुसैन शेख। बीजापुर में पत्रिका भवन का उद्घाटन, पदाधिकारियों को दिया प्रमाण पत्र। कर्नाटका वर्किंग जर्नलिस्ट एसोसिएशन के 2018-21 के लिए चुनायित अध्यक्ष, उपाध्यक्ष, कार्यदर्शी, खजांची और पदाधिकारियों को प्रमाण पत्र देकर सम्मानित किया गया। इस अवसर पर नई पत्रिका भवन में तमाम पदाधिकारियों ने पद ग्रहण किया। इस कार्यक्रम में जिला अधिकारी शट्टनवर के अलावा जिले के तमाम वरिष्ठ पत्रकार उपस्थित थे। ಕಾರ್ಯಕ್ರಮದ ಘನ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶೆಟ್ಟಣ್ಣವರು ಪೂಜ್ಯವನ್ನು ಸಲ್ಲಿಸಬೇಕು ಅಂತ ಕೋರ್ತೇನೆ. ಹಿಂದಿನ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಸ್ವಾಗತಿಸಿಕೊಂಡವರು ಜ್ಯೋತಿಯನ್ನು ಬೆಳಗಿಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಪತ್ರಿಕಾ ಸ್ನೇಹಿತರ ಪರವಾಗಿ ಇಂದಿನ ಅವಧಿಯಲ್ಲಿ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಇದೀಗ ನೂತನ ಪ್ರಮಾಣ ಪತ್ರವನ್ನು ವಿತರಿಸಬೇಕು. ಇದರೊಂದಿಗೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿನಾಯಕ ಸೊಂಡೂರವರು ಶಂಸುದ್ದೀನ್ ಸೈಯದ್ ಅವರು ವೇದಿಕೆ ಮೇಲಿದ್ದಾರೆ. ಶಿವಶಂಕರ ಹಿರೇಮಠ ಅವರು ಬಂದ ನಂತರ ಅವರಿಗೆ ಈ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದ್ದಾರೆ. ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಶ್ರೀ ದೇವೇಂದ್ರ ಹೆಳವರ್ ಅವರು ಪ್ರಮಾಣ ಪತ್ರವನ್ನು ಕಾರ್ಯಕಾರಿಣಿಗೆ ಸದಸ್ಯರಾಗಿ ಆಗಿರತಕ್ಕಂಥ ಶ್ರೀಮತಿ ಕೌಶಲ್ಯ ಡಿ ಪುರುಷೋತ್ತಮ ಶ್ರೀ ರಾಜಕುಮಾರ್ ಕಾರ್ಯಕಾರಿಣಿಗೆ ಆಯ್ಕೆಯಾಗಿರ್ತಕ್ಕಂಥ ಸುನೀಲ್ ಎ ಕಾಂಬ್ಳೆಯವರು, ಆಯ್ಕೆಯಾಗಿರ್ತಕ್ಕಂಥ ನಿಂಬಣ್ಣ ಕಾಂಬ್ಳೆಯವರು, ಸಂಜೀವ ಕುಲಕರ್ಣಿ ಅವರು, ಸದಸ್ಯರಾಗಿ ಆಯ್ಕೆಯಾಗಿರುವ ಶಕೀಲ್ ಅಹಮದ್ ಬಾಗ್ಮಾರಿ ಅವರು, ಜಿಲ್ಲಾ ಕಾರ್ಯಕಾರಿಣಿಗೆ ಆಯ್ಕೆಯಾಗಿರುವ ಹಬೀಬ್ ಹುಸೇನ್ ಶೇಖ್ ಅವರು, ಜಿಲ್ಲಾ ಕಾರ್ಯಕಾರಿಣಿಗೆ ಸದಸ್ಯರಾಗಿ ಆಯ್ಕೆಯಾಗಿರುವ ಮೊಹಮ್ಮದ್ ಅಸ್ಫಾಕ್ ಅರಸ್ಗಿ, ಆಯ್ಕೆಯಾಗಿರುವ ಶ್ರೀ ಅಶೋಕ್ ಎಡಹಳ್ಳಿ ಅವರು, ಪದಾಧಿಕಾರಿಗಳೇ, ಎಲ್ಲರೂ ಪತ್ರಕರ್ತರಿದ್ದೀರಿ, ಮಾಧ್ಯಮದವರಿದ್ದೀರಿ. ಬರೀ ಹೂಗುಚ್ಚ ಅಂತಂದರೆ ಒಂದು ಗುಚ್ಚ ಟೈಪ್ ಒಂದು ಇಷ್ಟೇ ಕೊಟ್ಟು ಮುಗಿಸ್ತೀರಿ ಅಂತ ಮಾಡಿದೆ. ಒಂದು ಹಾರನ್ನು ಕೊಟ್ಟಿದ್ದೀನಿ. ಧನ್ಯವಾದಗಳು. ಆಮೇಲೆ ಕಾರ್ಯಕ್ರಮ ನಡೆದಾಗ ಬರೀ ಫೋನ್ ತೊಗೊಳ್ತಾರೆ. ನಿನ್ನೆ ಯಾರು ಬರ್ತಿದ್ರಿ, ನನಗೂ ಇವತ್ತು ಅನಿವಾರ್ಯವಾಗಿ 2 ಫೋನ್ ತೊಗೊಳ್ಬೇಕಾಗಿತ್ತು. ನಿನ್ನೆ ತಿರುಗಿಕೊಂಡು ಬಂದಿರ್ತಾರೆ. ಈ ಭವನ ನಿರ್ಮಾಣ ಇಷ್ಟು ದುರ್ಲಭ ಆಗಿದ್ದು ಭಾಳ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಭಾಳ ಪ್ರೋಗ್ರೆಸ್ ಮಾಡುವಂಥ ಒಂದು ವರ್ಷದಲ್ಲಿ
ಪೂರ್ತಿ ಕಟ್ಟಡ ತಯಾರಾಗಬೇಕು. ಬೇರೆ ಜಿಲ್ಲೆಗಳಲ್ಲಿ ಆಗಿದೆ, ಆದರೆ ಬೇರೆ ಜಿಲ್ಲೆಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೇರೆ ಚುನಾವಣೆ ಆಗ್ತದೆ. ಗ್ರಾಮ ಪಂಚಾಯತ್ ಸದಸ್ಯರು ಇವರೇ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಮಾಡ್ತಾರೆ. ಅಂದರೆ ಇಡೀ ಗ್ರಾಮಕ್ಕೆ ಆಗಬೇಕಾಗಿರೋದು 5 ವರ್ಷ 10 ವರ್ಷ ಆಗ್ತದೆ. ಸೊ ಈ ವರ್ಷ ಬಜೆಟ್ ಬಂತು. ಧನ್ಯವಾದಗಳು. ನಮ್ಮ ಎಲ್ಲ ಪತ್ರಿಕಾ ಬಳಗದಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ಅವರಿಗೆ ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು. ಇಂದುಶೇಖರ್ ಗೌರವ ಹಾಗೆ ಮಕ್ಕಳು ಗೌರವ. ಒಳಬರಿ ಸ್ವಲ್ಪ ಎಲ್ಲ ಪತ್ರಿಕಾ ಸ್ನೇಹಿತರು ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಎಲ್ಲರ ಬೆಂಬಲ ಮತ್ತು ಸರ್ಕಾರ ಇನ್ನೂ ಮುಂದೆ ಇದಕ್ಕೆ ಇರಲಿಕ್ಕೆ ತಮ್ಮೆಲ್ಲ ಎಲ್ಲರಿಗೂ ಮನವಿ ಮಾಡಿಕೊಂಡು ನಾ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಸರ್ಕಾರಿ ಧನ್ಯವಾದಗಳು. ಘಟನೆಗಳನ್ನು ಕೆಲವು ಸಲಹೆಗಳನ್ನು ನೀಡಿದ್ರು, ಅದನ್ನು ಕೆಲವು ಪಾಲಿಸಿರೋದನ್ನ ಅದರ ಜೊತೆಗೆ ನಮ್ಮ ಸಂಘದ ನೂತನ ಅಧ್ಯಕ್ಷರಾಗಿರುವಂತಹ ಶರಣ ಹೊಸಗೆ ಇರ್ಬೋದು, ಮತ್ತೆ 18 ದಿನ ನಂತರ ಮತ್ತೆ ಅಧ್ಯಕ್ಷ ಆಗಿರುವಂತಹ ನಮ್ಮ ಅಣ್ಣರಾಗಿರ್ಬೋದು, ಜೊತೆಗೆ ಉಳಿದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇವೆ. ಅದರ ಜೊತೆಗೆ ಬೇರೆ ಬೇರೆ ತಾಲೂಕುಗಳಿಂದ ಮತ್ತೆ ನಗರದ ಆಡಳಿತಗಳಿಂದ ಧನ್ಯವಾದಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇವೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।